ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಇದೆಲ್ಲ ಮಾಧ್ಯಮ ಮಿತ್ರರ ಒಂದು ಸಹಕಾರದಿಂದ ಕೋಲಾರ 28 SC ರಿಸರ್ವ್ಡ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನ ಹೊಸ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಸಹ ನಮ್ಮ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರು ಮತ್ತು ನಮ್ಮೆಲ್ಲರ ಜೊತೆ ನೀವೆಲ್ಲ ಕೈ ಜೋಡಿಸ್ಬೇಕಂತ ನಾನು ಕೇಳ್ಕೊಂಡ್ರೆ, ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಪ್ರೆಸ್ ಮೀಟ್ ತಾವೆಲ್ಲ ನೋಡಿರ್ತೀರ. ಸೇಮ್ ಇಶ್ಯೂಸ್ ಇರುತ್ತೆ. ನಾವು DVO ಅವರ ಒಂದು ಸೂಪರ್ವೈಸೇಷನು ಮತ್ತು ಅವರ ಒಂದು ಎಲ್ಲ ನಿರಂತರವಾಗಿ ಒಂದು ತಿಂಗಳಿಂದಲೇ ನಮ್ಮದೆಲ್ಲ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗ ಚುನಾವಣೆಯನ್ನು ಶಾಂತಿಯುತವಾಗಿ ಮತ್ತು ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸೋದಕ್ಕೆ ಎಂಟೈರ್ ಕೋಲಾರ ಜಿಲ್ಲಾಡಳಿತ ಸದ್ದಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂಗೆ ಕೋಲಾರ ಪೊಲೀಸ್ ಡಿಸ್ಟ್ರಿಕ್ಟೇ 4 ಕಾನ್ಸ್ಟಿಟ್ಯೂನ್ಸೀಸ್ ಇದೆ ಮತ್ತು 2 ಕಾನ್ಸ್ಟಿಟ್ಯೂನ್ಸೀಸು KGF SP ಸಾಹೇಬರು ನೋಡ್ತಾರೆ. ಬಟ್ ನಮ್ಮದೆಲ್ಲ ಮೋರ್ ಆರ್ ಲೆಸ್ ಸೇಮ್ ಪ್ರಿಪೇರ್ಡ್ನೆಸ್ ಎಲ್ಲ ಆಗಿದೆ. ಈಗಾಗಲೇ ತಮ್ಗೆ ಹೇಳ್ದಂಗೆ ಕೋಲಾರ ಪೊಲೀಸ್ ಯೂನಿಟಿಗೆ ಸಂಬಂಧಪಟ್ಟಂಗೆ 1102 ಪೋಲಿಂಗ್ ಬೂತ್ಸ್ ಇದ್ದಾವೆ. ಅದರಲ್ಲಿ ಎಲ್ಲ ಒಂದು HC, ಒಂದು PC ಮತ್ತು ಒಂದು ಹೋಮ್ ಗಾರ್ಡ್ ಮತ್ತು 52 ಸೆಕ್ಟರ್ ಮೊಬೈಲ್ಸ್ ಇದ್ದಾವೆ ಮತ್ತು 20 ಚೆಕ್ ಪೋಸ್ಟ್ಗಳನ್ನ, ಅದರಲ್ಲಿ 10 ಇಂಟರ್ ಸ್ಟೇಟು, 9 ಇಂಟರ್ ಡಿಸ್ಟ್ರಿಕ್ಟ್ನ ಚೆಕ್ ಪೋಸ್ಟ್ನ ಈಗಾಗಲೇ ಇವತ್ತಿಂದನೇ ಪ್ರಾರಂಭ ಆಗಿದೆ. ಅದೇ ರೀತಿ ಈ ಚೆಕ್ ಪೋಸ್ಟ್ಗೆ ಆರ್ಮಡ್ ಪೊಲೀಸ್ 5 ಕಂಪನಿಗಳು CSF, BSF ಮತ್ತು ಅದರ್ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಿಂದ 5 ತುಕಡಿಗಳು ಬರ್ತಾಯಿದೆ. ಅವರಿಗೆಲ್ಲ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಜಿಲ್ಲಾಡಳಿತ ಎಲ್ಲ ಮಾಡಿದೆ. ಅದೇ ರೀತಿ ಎಲ್ಲ ಚೆಕ್ ಪೋಸ್ಟಲ್ಲಿ CCTV ಮತ್ತು ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಮತ್ತು ನಮಗೆ ಟೋಟಲ್ 5 ಈಗಾಗಲೇ ಬಂದಿದೆ. ಇನ್ನೂ 15 CAPMFs ಅಂದರೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಎಂಟೈರ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಇನ್ಕ್ಲೂಡಿಂಗ್ ಶಿಡ್ಲಘಟ್ಟ, ಚಿಂತಾಮಣಿ ಸೇರಿ 15 ಕಂಪ್ನಿಗಳು ಬರ್ತಾ ಇದ್ದಾವೆ. ಅಂದರೆ 1500 ಪೊಲೀಸ್ ಅಂತ ನಾವು ಅನ್ಕೋಬೋದು, ಸೆಂಟ್ರಲ್ ಫೋರ್ಸಸ್. ಅದಕ್ಕೆಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಈಗಾಗಲೇ 16ನೇ ತಾರೀಕಿಂದ ಎಲ್ಲ ಕಡೆ ರೂಟ್ ಮಾರ್ಚಸ್ ಮಾಡ್ತಾ ಇದ್ದೀರಾ, ತಾವು ಎಲ್ಲ ನೋಡ್ತಾ ಇದ್ದೀರಾ, ಟು ಇನ್ಸ್ಟಿಲ್ ದಿ ಕಾನ್ಫಿಡೆನ್ಸ್ ಇನ್ ದಿ ಪಬ್ಲಿಕ್. ಅದೇ ರೀತಿ ಸ್ಟ್ರಾಂಗ್ ರೂಮ್ನ ಈಗಾಗಲೇ ನಮ್ಮ KGF SP ಸಾಹೇಬರು, DO ಅವರು, ಮೇಡಮ್ ಅವರೆಲ್ಲ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಸ್ಟ್ರಾಂಗ್ ರೂಮು ಎಂಟೈರ್ ಈಗ ನಮ್ಮ ಚಿಂತಾಮಣಿ ಮತ್ತು ಶಿಡ್ಲಘಟ್ಟದು ಸಹ ಇಲ್ಲಿಗೆ ಬೂತ್ಸ್ ಬರುತ್ತೆ. ಅದರಿಂದ ಒಂದು ಡ್ರೈ ರನ್ ಎಲ್ಲ ಆಗಿದೆ. ಸೊ ದಟ್ ಸ್ಟ್ರಾಂಗ್ ರೂಮ್ನ ಕಾಯೋದಕ್ಕೇ ಒಂದು ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸು ಇರುತ್ತೆ. ಅದಾದ ನಂತರ ನಾಮಿನೇಷನ್ಸ್ ಹಾಕೋ ಸಂದರ್ಭದಲ್ಲಿ ಈಗೇನು ಇಲ್ಲಿಗೆ ಬರ್ತಾರೆ, ಕೇವಲ 5 ಜನ ಮಾತ್ರ ಒಳಗಡೆ ಬರಬೇಕು, ಮಿಕ್ಕಿದವರು ಅಲ್ಲಿ ಇರಬೇಕು. ಅದ್ರ ಸಂಬಂಧಪಟ್ಟಂಗೆಲ್ಲ ಇಲ್ಲಿ ಸಹ ಚೆಕ್ ಪೋಸ್ಟ್ ಎಲ್ಲ ವ್ಯವಸ್ಥೆಗಳನ್ನ ನಾವೆಲ್ಲ ಮಾಡಿರ್ತೀವಿ. ಅದೇ ರೀತಿ ಲಾಸ್ಟ್ ತಾವು ನೋಡಿದ್ರೆ ಯಾವುದೋ 2023 ಎಲೆಕ್ಷನ್ಸ್ ಅಸೆಂಬ್ಲಿ ನೋಡಿದ್ರೆ ಆಲ್ರೆಡಿ ಒಂದು 16,79,607 ಐಟಮ್ಸು ಏನಿದೆ, ಲಿಕ್ಕರ್ ಇರ್ಬೋದು, ಆರ್ಮ್ಸ್ ಇರ್ಬೋದು, ಕ್ಯಾಶ್ ಇರ್ಬೋದು, ಕ್ಯಾಶ್ ಒಂದು 2 ಕೋಟಿ 3 ಕೋಟಿ ಮೇಲೆ, ಡ್ರಗ್ಸ್ ಇರ್ಬೋದು, ಪ್ರೀಷಿಯಸ್ ಮೆಟಲ್ಸ್ ಇರ್ಬೋದು, ಎಲ್ಲ ಅದರ್ ಐಟಮ್ಸ್ ಎಲ್ಲ ಸೇರಿ ಒಂದು 4 ಕೋಟಿ ಮೇಲೆ ಎಲ್ಲ ಸೀಸ್ ಆಗಿದೆ. ಹಾಗಾಗಿ ಈ ಸರಿ ಸಹ ನಾವು ಆಂಧ್ರ ಪ್ರದೇಶಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸಹ ಸೈಮಲ್ಟೇನಿಯಸ್ಲಿ ನಡೀತಾ ಇರೋದ್ರಿಂದ ನಾವು ಅನ್ನಮಯ್ಯ, ಚಿತ್ತೂರು ಮತ್ತು ಕೋಲಾರ ಮತ್ತು ತಮಿಳ್ನಾಡು ಕೃಷ್ಣಗಿರಿ ಇಲ್ಲೆಲ್ಲ ಡಿಸ್ಟ್ರಿಕ್ಟ್ ಜೊತೆ ಆಲ್ರೆಡಿ ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸಾಹೇಬರು ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದರೆ, ನಾವು SP ಸೆಲ್ ಒಂದು ಮೀಟಿಂಗ್ ಆಯಿತು, ರೇಂಜ್ ಲೆವೆಲ್ ಒಂದು ಮೀಟಿಂಗ್ ಆಯಿತು. ಹಾಗಾಗಿ ಅವ್ರ ಜೊತೆಯಲ್ಲೂ ಸಹ ನಾವು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿ ಅವರು ಪೆಟ್ರೋಲಿಂಗ್ ಸಹ ನಮ್ಮ ಬಾರ್ಡ್ರ್ ಒಳಗಡೆ ಬರೋ ಥರ ಮತ್ತು ಒಂದು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ಈ ಚುನಾವಣಾ ಅಕ್ರಮಗಳು ತಡೆಯೋದಕ್ಕೆ ನಾವೊಂದು ಪ್ಲ್ಯಾನ್ ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ತಾವು ನೋಡ್ತೀರಾ. ಅದಾದ್ಮಿತ್ತು MCC ವೈಲೇಷನ್ ಕೇಸಸ್ನ ಮೇಡಮ್ ಅವರು ಆವಾಗಲೇ ಹೇಳ್ದಂಗೆ ಈಗಾಗಲೇ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಜಾರಿ ಆಗಿದೆ. ಹಾಗಾಗಿ ಅದು ಪೋಸ್ಟರ್ಸ್ ಇರ್ಬೋದು, ಡಿಸ್ಫಿಗರ್ಮೆಂಟ್ ಇರ್ಬೋದು, ರಿಲಿಜಿಯಸ್ ಸಿಂಬಲ್ನ ಯೂಸ್ ಮಾಡೋಂಥದ್ದು ಇರ್ಬೋದು, ಏನೇನು MCC ವೈಲೇಷನ್ಸ್ ಇದೆ ಅದನ್ನ ಮೇಲೆ ಕೇಸಸ್ ಹಾಕೋದು ಈಗಾಗಲೇ ಫ್ಲೈಯಿಂಗ್ ಸ್ಕ್ವಾಡ್ಸು ಮತ್ತು ಅವರೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದು ಬಿಟ್ಟು ಲಾಸ್ಟ್ ಟೈಮ್ ತಾವು ಹೇಳಿದಿರ ಎಲೆಕ್ಷನ್ ರಿಲೇಟೆಡ್ ಅಫೆನ್ಸಸ್ಸು ಸಹ ಲಾಸ್ಟ್ ಟೈಮ್ 56 ಅಫೆನ್ಸಸ್ ಆಗಿತ್ತು. 56 ಅಫೆನ್ಸಸ್ಸು ಚಾರ್ಜ್ ಶೀಟ್ ಆಗಿದೆ. ಈ ಜಸ್ಟ್ ಒಂದು 2 ತಿಂಗಳಲ್ಲೇ, ಅಂದರೆ ಸರ್ಕಾರ ಬಂದ 5 ತಿಂಗಳಲ್ಲೇ 5 ಜನ ಕ್ಯಾಂಡಿಡೇಟ್ಸ್ಗೆ ಶಿಕ್ಷೆ ಆಗಿದೆ. ಕನ್ವಿಕ್ಷನ್ ಡೀಟೇಲ್ಸ್ ನಿಮಗೆ ನಾನು ಕೊಡ್ತೀನಿ. ದಟ್ ಈಸ್ ಕೋರ್ಟಲ್ಲಿ ಏನು ಅದು ವಿಚಾರಣೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆಗುತ್ತೆ. 5 ಕೇಸಸ್ ಈಸ್ ಕನ್ವಿಕ್ಟೆಡ್ ಅಮಾಂಗ್ 56, ಮಿಕ್ಕಿದ್ದು ವಿಚಾರಣೆಯಲ್ಲಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ 1605 ಆರ್ಮ್ಸ್ ಇದೆ. ಈಗ ಆಗಾಗಲೇ 711 ಡಿಪಾಸಿಟ್ ಆಗಿದೆ. ಇನ್ನು 894 ಆರ್ಮ್ಸ್ ಡಿಪಾಸಿಟ್ ಆಗಬೇಕು. ಈಗಾಗಲೇ ಎಕ್ಸಂಪ್ಷನ್ ಸರ್ಟಿಫಿಕೇಟ್ನ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಸಾಹೇಬರು ಕೊಡ್ತಾರೆ. ಬಟ್ ಈಗಾಗಲೇ ಯಾರ್ಯಾರು ಡಿಪಾಸಿಟ್ ಮಾಡಿಲ್ಲ ಅವರ ಈ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಬಂದು ಅದನ್ನೆಲ್ಲ ಡಿಪಾಸಿಟ್ ಮಾಡಬೇಕಂತ ತಮ್ಮ ಮೂಲಕ ನಾನು ಕೋರ್ಕೊತೀನಿ.
ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ 19 ಜನರ ಮೇಲೆ ಎಲೆಕ್ಷನ್ನ ಪ್ರೋಸೆಸ್ಗೆ ತೊಂದರೆ ಮಾಡೋರ ಮೇಲೆ ನಾವು ಗಡೀಪಾರು ಮಾಡಿದ್ವಿ. ಈಗ 40 ಪ್ರಪೋಸಲ್ಸು ಕೋಲಾರ ಡಿಸ್ಟ್ರಿಕ್ಟಲ್ಲಿ ರೆಡಿ ಆಗಿದೆ. ಅದರಲ್ಲಿ ಆಲ್ರೆಡಿ ಒಂದು 9-10 ಆರ್ಡರ್ಸನ್ನ AC ಅವ್ರು ಮಾಡಿದ್ದಾರೆ. ಇನ್ನೊಂದು 30 ಬರುವಂಥ ಸಮಯದಲ್ಲಿ ನಾವು ಮಾಡೋರಿದ್ದೀವಿ. ಅದೇ ರೀತಿ 343 ಜನರ ಮೇಲೆ ಆಗಾಗಲೇ ನಾವು ಸೆಕ್ಯೂರಿಟಿನ ಬರ್ಕೊಂಡಿದ್ದೀವಿ. ಅಂದರೆ ಪ್ರಿವೆನ್ಸಿವ್ ಆ್ಯಕ್ಷನ್ ರಿಪೋರ್ಟ್ ಅಂತ. ಅಂದರೆ ಏನು, ನಾವು ಚುನಾವಣೆಗಾಗಲಿ ಇನ್ನೊಂದಕ್ಕಾಗಲಿ ಶಾಂತಿನ ಭಂಗ ಮಾಡಲ್ಲ ಅಂತೇಳಿ ಒಂದು 300 ಮುನ್ನೆಚ್ಚರಿಕೆ ಕ್ರಮ ಬಾಂಡ್ಗಳನ್ನ 343 ಜನ ಮೇಲೆ ಕೇಸಸ್ ಹಾಕಿದ್ವಿ. ಅದರಲ್ಲಿ 258 ಜನ ಈಗಾಗಲೇ ಬಾಂಡ್, ನಮಗೆ 5 ಲಕ್ಷದ ಬಾಂಡನ್ನು ಬರೆದು ಕೊಟ್ಟಿದ್ದಾರೆ. ಅದಾದ ನಂತರ ಈಗಾಗಲೇ ರೌಡೀಸ್ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಯಲ್ಲಿ 722 ರೌಡೀಸ್ ಇತ್ತು. 2 ಕಡೆ ರೌಡಿ ಪೇರಿಯಡ್ ಆಗಿದೆ. ಅವ್ರಿಗೂ ಸಹ ಸಂಬಂಧಪಟ್ಟಂಥ ವಾರ್ನಿಂಗ್ನ ನಾವು ನೀಡಿದ್ದೀವಿ. ಅದೇ ರೀತಿ ಎಲ್ಲೆಲ್ಲಿ ವರ್ನಬಲ್ ಅಂದರೆ ಯಾವುದು ಜನ ಪ್ರಲೋಭಕ್ಕೆ ಈಡಾಗ್ತಾರೆ ಅಥವಾ ಕೆಲವು ಜನವನ್ನು ವೋಟಿಂಗ್ಗೆ ಬರೋದಕ್ಕೆ ತಡೀತಾರೆ ಅಥವಾ ಹೈಯೆಸ್ಟು ವೋಟಿಂಗ್ ಮಾಡಿಸೋದಕ್ಕೆ ಏನಾದರೂ ಪ್ರಲೋಭಕ್ಕೆ ಮಾಡ್ತಾರೆ ಅಂತ ವರ್ನರಬಲಿ ಮ್ಯಾಪಿಂಗ್ನ ಸಹ ಈಗಾಗಲೇ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಸಾಹೇಬರು ನಮ್ಮ KGF ಅಲ್ಲಿ ಮತ್ತು ಕೋಲಾರಲ್ಲಿ ಮಾಡಿದ್ದಾರೆ. ಹೀಗಾಗಿ ಅಂಥ 722 ವರ್ನಬಲ್ ಏರಿಯಾದಲ್ಲಿ 35 ಏರಿಯಾಸ್ನ ನಾವು ಆಲ್ರೆಡಿ ಈಗ ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ 38 ಬೂತ್ ಬರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಫೋರ್ಸ್ನ ನಾವು ಆ ಬೂತ್ಸ್ಗೆ ಹಾಕ್ತಾ ಇದೀವಿ. ಮತ್ತು ಸ್ವೀಪ್ ಆ್ಯಕ್ಟಿವಿಟೀಸ್ ಸಹ ಅದರಲ್ಲಿ ಜಾಸ್ತಿ ನಡೆಸ್ತೀವಿ. ಮತ್ತು SP ಅವರಿಗೆ ಬೆನ್ನೆಲುಬಾಗಿ DE ಅವರು ಈಗಾಗಲೇ ಎಲ್ಲ 38 ಬೂತ್ಸ್ನ ನಾವು ವಿಸಿಟ್ ಮಾಡಿದ್ವಿ. ಮತ್ತು ಅಲ್ಲಿ ಸಭೆಗಳು ಸಹ ಮಾಡಿ ಸಾರ್ವಜನಿಕರಲ್ಲಿ ಮತ್ತು ವೋಟರ್ಸಲ್ಲಿ ಒಂದು ವಿಶ್ವಾಸದ ಒಂದು ವಾತಾವರಣ ನಾವು ಮಾಡಿದ್ದೀವಿ. ಹಾಗಾಗಿ ಅದೇ ರೀತಿ 64 ಈ ಥರ ಫ್ಯಾಮಿಲೀಸ್ನ ಸಹ ಐಡೆಂಟಿಫೈ ಮಾಡಿದ್ವಿ. ಅವ್ರ ಜೊತೆ ಸಹ ನಮ್ಮ ಎಲೆಕ್ಷನ್ ಆಫೀಸರ್ಸ್ ನಿರಂತರವಾಗಿ ಒಂದು ಸಂಪರ್ಕದಲ್ಲಿದ್ದಾರೆ. ಅದೇ ರೀತಿ ಲಾಸ್ಟ್ ಎಲೆಕ್ಷನ್ಸು ಈ ಎಲೆಕ್ಷನ್ಸು ಎಲ್ಲದರಲ್ಲಿ ಸೇರಿ ನಮ್ಮ ಜಿಲ್ಲೆಯಲ್ಲಿ 159 ಜನ ಇಂಟಿಮಿಡೇಟರ್ಸ್ ಅಂದರೆ ಎಲೆಕ್ಷನ್ ಪ್ರಾಸೆಸ್ಗೆ ತೊಂದರೆ ಮಾಡೋಂಥವ್ರು ಐಡೆಂಟಿಫೈ ಮಾಡಿದ್ವಿ. ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಮುಂದಿನ ದಿನದಲ್ಲಿ ತಗೊತೀವಿ. ಅದೇ ರೀತಿ ಒಂದು ಕ್ಲಸ್ಟರ್ ಬೂತ್ಸ್ 4ರಿಂದ ಜಾಸ್ತಿ ಇರೋದು ನಮ್ಮ ಜಿಲ್ಲೆಯಲ್ಲಿ ಒಂದು 6, 3 ಬೂತ್ಗಿಂತ ಜಾಸ್ತಿ ಇರೋದು 17, 2 ಬೂತ್ಗಿಂತ ಜಾಸ್ತಿ ಇರೋದು 78, ಟೋಟಲ್ 231 ಕ್ಲಸ್ಟರ್ ಬೂತ್ಸ್ ಇದ್ದಾವೆ. ಸಿಂಗಲ್ ಬೂತ್ ಬಿಟ್ಟು 231 ಕ್ಲಸ್ಟರ್ ಬೂತ್ಸ್ ಅಂದರೆ ತುಂಬ ಜನ ಸೇರೋದು. ಅದಕ್ಕೆ ಕ್ಯೂ ಸಿಸ್ಟಮ್ನ ಮಾಡೋದಕ್ಕೆ ಈಗಾಗಲೇ ಸಾಹೇಬರು ನಮ್ಗೆ ತಿಳಿಸಿದ್ದಾರೆ. ಅದೇ ರೀತಿ ಕ್ಯೂ ಸಿಸ್ಟಮ್ ಮಾಡಿ ಮತ್ತು ಏನು ಚುನಾವಣೆ 5 ಗಂಟೆಗೆ ಏನು ಮುಗಿಯುತ್ತೆ ಅಷ್ಟರಲ್ಲಿ ಎಲ್ಲರಿಗೂ ಸಹ ಚೀಟಿಗಳು ಕೊಟ್ಟು ಅವರೆಲ್ಲರೂ ವೋಟಿಂಗ್ ಮಾಡೋಂಥದ್ದು ವ್ಯವಸ್ಥೆಯನ್ನು ನಾವು ಮಾಡಿಸ್ತೀವಿ. ಅದೇ ರೀತಿ ಕ್ರಿಟಿಕಲ್ ಬೂತ್ಸ್ಗೂ ಸಹ ಈಗಾಗಲೇ DSPಸು ಮತ್ತು ತಹಶೀಲ್ದಾರ್ ಅವರು ಎಲ್ಲ ಬೂತ್ಗಳನ್ನು ಸಹ ನಾವು ವಿಸಿಟ್ ಮಾಡಿದ್ವಿ. ಅದೇ ರೀತಿ ನಮ್ಮಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ಸ್ 11 ಕೋಲಾರ, ಮುಳಬಾಗಿಲು, ಮಾಲೂರು, ಶ್ರೀನಿವಾಸಪುರಕ್ಕೆ 11 ಟೀಮ್ಸ್ನ ಮಾಡಿದ್ದೀವಿ. FSTನ ಫಾಸ್ಟ್ ಫ್ಲೈಯಿಂಗ್ ಸ್ಕ್ವಾಡ್ಸ್ನಲ್ಲಿ ಅದರಲ್ಲಿ PSI, ASI, SCಗಳು 22 ಜನ ಮತ್ತು 20 ಜನ ಹೋಮ್ ಗಾರ್ಡ್, ಅಂದರೆ 3 ಪಾಳೆಯಲ್ಲಿ 24 ಗಂಟೆ ಸಹ ಅವರು ಕೆಲಸ ಮಾಡೋರು ಇದ್ದಾರೆ. ನಾನು ತಮ್ಮ ಮುಖಾಂತರ ಎಲ್ಲ ಜನತೆಗೆ ಮನವಿ ಮಾಡೋದು, ದಯವಿಟ್ಟು ಏಪ್ರಿಲ್ 26ನೇ ತಾರೀಕು ಮತದಾನ ದಿನದಂದು ತಾವು ನಿರ್ಭೀತಿಯಿಂದ ಬರಬೇಕು, ಮತವನ್ನು ಚಲಾಯಿಸಬೇಕು. ಹಾಗಾಗಿ ಪ್ರಜಾತಂತ್ರದ ಒಂದು ಹಬ್ಬದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು. ಅದಕ್ಕೆ ಪೂರಕವಾದಂಥ ಎಲ್ಲ ವಾತಾವರಣ ಸಹ ನಾವು ಜಿಲ್ಲಾಡಳಿತ ನಾವು ಕಲಿಸ್ಕೊಡ್ತೀವಿ. ಅದರಲ್ಲಿ ಯಾವುದೇ ತುಂಬ ಇಂಪಾರ್ಟೆಂಟ್ ಪೊಲೀಸಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಸಾಹೇಬ್ರು ಹೇಳಿದಂಗೆ ಇಲ್ಲೊಂದು ಕಂಟ್ರೋಲ್ ರೂಮು ಮತ್ತು 2 ಜಿಲ್ಲೆಗಳ ಪೊಲೀಸ್ ಆಫೀಸರ್ಸಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಲನ್ನು ತಂದಿದ್ವಿ. ಈಗ ಅದಕ್ಕೆ ಅಮೆಂಡ್ಮೆಂಟ್ಸ್ ಆಗಿದೆ ಆ್ಯಕ್ಟಲ್ಲಿ, ತಮಗೆಲ್ಲ ಗೊತ್ತಿದೆ. ಈಗ ಎಲೆಕ್ಷನ್ ಕಮಿಷನ್ ಸಹ ಈಗ ನಡೆದಂಥ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಸೀರಿಯಸ್ ಆಗಿ ಹೇಳಿದ್ದಾರೆ, ಫೇಕ್ ನ್ಯೂಸು ಮತ್ತು ಎರಡನೇದು ಯಾವುದೇ ಆಧಾರರಹಿತವಾದಂತಹ ಆರೋಪಗಳನ್ನ ಮಾಡೋದು, ವ್ಯಕ್ತಿ ನಿಂದನೆ ಮಾಡುವಂಥದ್ದನ್ನು ಪೊಲಿಟಿಕಲ್ ಪಾರ್ಟೀಸು ದೂರ ಇರಬೇಕು. ಅಂತೇನಾದ್ರು ಮಾಡಿದ್ರೆ ನಮಗೇನು ಡಿಜಿಟಲ್ ಸಾಕ್ಷ್ಯಾಧಾರ ಸಿಗುತ್ತೋ ಅದ್ರ ಮೇಲೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಕೇಸಸ್ಸು ಬುಕ್ ಆಗುತ್ತೆ. ಮೂರನೇದು, ಅವರು ಪ್ರಚಾರ ಮಾಡೋಂಥ ಸಂದರ್ಭದಲ್ಲಿ ಡೀಸೆನ್ಸಿ ಮತ್ತು ಡೆಕೋರಮ್ನ ಮೇಂಟೈನ್ ಮಾಡಬೇಕು. ಆ ಥರ ಮಾಡಿಲ್ಲ ಅಂದರೆ ಎಲೆಕ್ಷನ್ ಕಮಿಷನ್ ನಮ್ಮ ಮುಖಾಂತರ ಇಂಟರ್ಫಿಯರ್ ಆಗ್ತೀವಿ ಅನ್ನೋದೊಂದು ಹೊಸ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದನ್ನು ನಾವು ಈ ಜಿಲ್ಲೆಯಲ್ಲೂ ಸಹ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ವೈಯಕ್ತಿಕ ನಿಂದನೆಗಳಿಗೆ, ತೇಜೋವಧೆಗೆ, ಸುಳ್ಳು ಸುದ್ದಿಗಳಿಗೆ ಯಾವುದೇ ಅವಕಾಶ ಇಲ್ಲ. ದಟ್ ಈಸ್ ಎಲೆಕ್ಷನ್ ಕಮಿಷನ್ ತುಂಬ ಸ್ಟ್ರಿಕ್ಟಾಗಿ ಹೇಳಿದೆ. ಮತ್ತು ಏನೋ ಮಾತಾಡಿದ್ರೆ ನಮ್ಗೆ ಬರುತ್ತೆ, ನಾವೇ ಆಗ್ತೀವಿ ಸುಮಾರು. ಯಾರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ, ನಾವೇ. ಏನು ವಿಡಿಯೋಗಳು ಸಿಗ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮೋಟೋ ಇಯರ್ಸ್ ಆಫ್ ರೆಕಾರ್ಡ್ ಇರುತ್ತದೆ, ಅದು ಸುಮೋಟೋ ಕೇಸಸ್ ಆಗುತ್ತೆ. ಆಮೇಲೆ ಪರ್ಸನಲ್ ಅಟ್ಯಾಕ್ಸ್ ಯಾರು ಮಾಡಬಾರ್ದು. ಮತ್ತು ಯಾರೇ ಚೈಲ್ಡ್ ಬಿಲೋ ದಿ ಏಜ್ ಆಫ್ 18 ಏನಿದೆ 14 ಇಯರ್ಸ್ ಆ್ಯಂಡ್ ಬಿಲೋ ಯಾರಿದ್ದಾರೆ ಚೈಲ್ಡು, ಯಾರು ಸಹ
ಪ್ರಚಾರದಲ್ಲಿ ಅವ್ರನ್ನ ತೊಡಗಿಸ್ಬಾರ್ದು. ಹಾಗಾಗಿ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ಹೇಳಿದರೆ ನಾವು ಅದನ್ನು ವಾಚ್ ಮಾಡ್ತೀವಿ. ಆ ಥರ ಆಗಬಾರ್ದು ಜಿಲ್ಲೆಯಲ್ಲಿ. ಮತ್ತು ಯಾವುದೇ ಎ ಟಿ ಎಮ್ಸು ಸೂರ್ಯಾಸ್ತಮದ ನಂತರ ಯಾವುದು ಕ್ಯಾಶ್ನ ಅವರು ಸಾಗಿಸಂಗಿಲ್ಲ. ಈಗಾಗಲೇ ಒಂದು ಮೀಟಿಂಗ್ನ ಬ್ಯಾಂಕರ್ಸ್ ಜೊತೆ ಸಾಹೇಬರು ಮಾಡಿದ್ದಾರೆ. ದಟ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಮತ್ತು ಈ ಮೀಡಿಯಾ ಮಿತ್ರರೆಲ್ಲ ಸಹ ನಮಗೆ ಎಲೆಕ್ಷನ್ ನಡೆಸೋದಕ್ಕೆ ನೀವು ಎಲ್ಲ ಕಣ್ಣು ಮತ್ತು ಕಿವಿಗಳಿದ್ದಂಗೆ, ಎಲ್ಲಿ ಅಕ್ರಮಗಳು ನಡೀತದೋ, ಎಲ್ಲಿ ನಡೆಯೋಕ್ಕೆ ಸಂದರ್ಭ ಇರುತ್ತೋ ದಯವಿಟ್ಟು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಸಾಹೇಬ್ರ ಗಮನಕ್ಕೆ ವಾಟ್ಸಪ್ ಮುಖಾಂತರ ತರ್ಬೋದು, ನಮ್ಮ ಕಂಟ್ರೋಲ್ ರೂಮ್ ತರ್ಬೋದು. ಮತ್ತು ಸಿ ವಿಜಿಲ್ ಇರೋದ್ರಿಂದ ಅದನ್ನು ಸ್ಕ್ಯಾನ್ ಮಾಡಿ, ಅಥವಾ ಪೊಲೀಸಲ್ಲಿ ಸಹ ಲಾಸ್ಟ್ ಟೈಮ್ ನಮ್ಮ ಜಿಲ್ಲೆಯಲ್ಲಿ ನಾವು ಪಬ್ಲಿಕ್ ಐನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದರ ಅಕ್ರಮಗಳೇನು ಕಂಡು ಬಂದರೆ ಪಬ್ಲಿಕ್ ಆಗಲಿ ತಾವಾಗಲಿ ನಮ್ಮ ಗಮನಕ್ಕೆ ಇಮಿಡಿಯೇಟ್ಲಿ ತರಬೇಕನ್ನೋದು ಒಂದು ಕಳಕಳಿ ಮನವಿ ಇದೆ. ಮತ್ತು ವೋಟರ್ಸ್ ಔಟ್ರೀಚ್ ಪ್ರೋಗ್ರಾಮ್ಸ್ನ ಸ್ವೀಪ್ ಜೊತೆ ಪೊಲೀಸ್ ಇಲಾಖೆಗಳು ಸೇರಿ ಇವತ್ತಿಂದ ಎಲ್ಲ ನಾವು ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ನಮಗೆ ಆಂಧ್ರದ ಎಲೆಕ್ಷನ್ಸು ನಡೀತಿರೋದ್ರಿಂದ ಎಸ್ಪೆಷಲಿ ಕೋಲಾರ ಮತ್ತು KGF ಎರಡೂ ಕಡೆ ನಾವು ಇನ್ನೂ ಡಬಲ್ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ಈಗಾಗಲೇ ನಾವು ಚೆಕ್ ಪೋಸ್ಟ್ ಇವತ್ತು ರಾಮಚಂದ್ರ ಬಾರ್ಡ್ರಲ್ಲಿ ಈಗ 6 ಗಂಟೆಗೆ ಇಲ್ಲಿಂದ ಈ ಸಭೆ ನಡೆದ ನಂತರ ನಾವೆಲ್ಲ ನಮ್ಮ ಜೊತೆ ಬರಬೇಕಂತ ನಮ್ಮದು ವಿನಂತಿ ಇದೆ. ವೆಹಿಕಲ್ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಈಗಾಗಲೇ ವೆಬ್ಕಾಸ್ಟಿಂಗ್ನ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಮಾಡೆಲ್ ಚೆಕ್ ಪೋಸ್ಟ್ನ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಸಾಹೇಬ್ ನಮಗೆಲ್ಲ ಕೊಟ್ಟಿದ್ದಾರೆ. ನೀವು ಕ್ಯಾನ್ ಸಿ ದಿ ಚೆಕ್ ಪೋಸ್ಟ್ ವಿತ್ ಆಲ್ ಫೆಸಿಲಿಟೀಸು. ಮತ್ತು ನಮ್ಮ ಪ್ಯಾರಾಮಿಲಿಟರಿ ಫೋರ್ಸ್ ಬರ್ತಾರೆ. ಈಗ 6 ಗಂಟೆಯಿಂದ ನಾವು ಚೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಒಂದು ವಿಜುವಲು ತಮ್ಗೆ ಸಿಗುತ್ತೆ. ಹಾಗಾಗಿ ನಾವು ತಮ್ಮೆಲ್ಲರೂ ಸಹ ನಮ್ಮ ಜೊತೆ ನಮ್ಮ ಬಾರ್ಡ್ರಿಗೆ ಬರಬೇಕಂತ ನಾನು ತಮ್ಮನ್ನು ಕೇಳ್ಕೊತೀನಿ. ಕೊನೆಯದಾಗಿ ಎಲೆಕ್ಷನ್ಸ್ನ ಪಾರದರ್ಶಕವಾಗಿ ಮತ್ತು ನ್ಯಾಯಸಮ್ಮತವಾಗಿ ನಡೆಸೋದಕ್ಕೆ ಸಾರ್ವಜನಿಕರು ಸಹ ಅಷ್ಟೇ ನಮಗೆ ಸಹಕಾರ ಕೊಡಬೇಕು. ಮೂರನೇದು, ಯಾರೇ ಇದ್ರ ವಿರುದ್ಧ ಹೋದವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನಾವು ತಗೊತೀವಿ. ಆಮೇಲೆ ಯಾರು ಪದೇ ಚುನಾವಣೆ ಸಂಹಿತೆಯನ್ನು ಯಾರು ಬೇಕಂತ ತೆಗಿತಾರೆ ಅವ್ರನ್ನ ಎಲೆಕ್ಷನ್ ಡಿಸ್ಕ್ವಾಲಿಫಿಕೇಷನ್ ಮಾಡೋಕ್ಕೂ ಸಹ ಇದರಲ್ಲಿ ಪ್ರಾವಿಷನ್ಸ್ ಇರೋದ್ರಿಂದ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಟ್ಟು ಎಲೆಕ್ಷನ್ನ ಪೀಸ್ಫುಲ್ಲಾಗಿ ನಡೆಸ್ತಾರಂಥ ನಂಬಿಕೆ ಇದೆ. ಹಾಗಾಗಿ ಮತ್ತು ನಿಮಗೆಲ್ಲ ಗೊತ್ತಿದೆ, ಎಲೆಕ್ಷನ್ ಪ್ರೋಸೆಸ್ ಈಗ 70 ದಿನ, ಈ 70 ಡೇಸ್, ಮತ್ತು ವೋಟಿಂಗ್ ಆದ ನಂತರ ತಿರ್ಗಾ ನಮ್ಮ ಕೌಂಟಿಂಗ್ಗೆ 40 ಡೇಸು, 70, 80, 100, 110 ದಿನ, ಟೋಟಲ್ ಎಲ್ಲ ಸೇರಿ 70 ದಿನ ನಾವು ಈ ಪ್ರೋಸೆಸ್ಸಲ್ಲಿ 45 ಪ್ರೋಸೆಸ್ಸು ಕೌಂಟಿಂಗ್ ಎರಡೂ ಸೇರಿ 70 ದಿನ, 70 ಡೇಸ್, 70 ದಿನ ನಾವು ಒಟ್ಟಿಗೆ ನಾವೆಲ್ಲ ಸೇರ್ತೀವಿ. ಈಗ ಎನರ್ಜಿ ಅಷ್ಟು ಈಗಲಿಂದ ಸಸ್ಟೈನ್ ಮಾಡ್ಕೊಳ್ಳೋಣ. ನಿಮ್ಮ ಸ್ಟೋರಿಗಳು, ಕೇಸ್ಗಳು, ಆಮೇಲೆ ನಿಮಗೆ ಇಮಿಡಿಯೇಟ್ಲಿ ಕೊಡೋದಕ್ಕೆ ಆಲ್ರೆಡಿ ಒಂದು ಸೆಂಟ್ರಲೈಸ್ಡ್ ಮಾನಿಟರಿಂಗ್ ಸಿಸ್ಟಮ್ ಸಾಹೇಬರು ಮಾಡಿದ್ದಾರೆ. KGF ಕೋಲಾರ ಇಲ್ಲೇ ಬರುತ್ತೆ. ನಿಮಗೆ ಪ್ರೆಸ್ಗೆ ತಕ್ಷಣವಾದಂಥ ಬ್ರೇಕಿಂಗ್ ಸುದ್ದಿಗಳನ್ನ ನಾವು ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಬಂತು, ಚೆನ್ನಾಗಿ ಮಾಡಿದ್ದೀರಿ. ಹಾಗಾಗಿ ಕಮ್ಯುನಿಕೇಶನ್ ಗ್ಯಾಪ್ಸ್ ಬಗ್ಗೆ ಸಾಹೇಬರೆಲ್ಲ ಮಾತಾಡಿದ್ದಾರೆ. ಡೋಂಟ್ ವರಿ, ಎಲ್ಲರಿಗಿಂತ ಮುಂಚೆ ನಾನೇ ಹಾಕ್ತೀನಿ. ನೋಡಿದಿರಲ್ಲ, ಏನಿಲ್ಲ ಬಾಸ್. ವಿಷಯ ಏನಂದ್ರೆ ಈಗ ಒಂದು ನಿಮಿಷ ಹೇಳ್ತೀನಿ ನೋಡಿ. ಈಗ ಸಿ ವಿಜಿಲ್ ಆ್ಯಪ್ ಮತ್ತು ಸೀಸರ್ಸ್ ಸಂಬಂಧಪಟ್ಟಂಗೆ ಸಹ ಒಂದು ಆ್ಯಪ್ ಬಂದಿದೆ. ಈಗೇನು ನಾವು ಕೇಸ್ ಹಿಡಿದ ತಕ್ಷಣ FFCST ಅವರು ಕಂಪ್ಲೇಂಟ್ ಕೊಡಬೇಕು, ಡಿಲೇ ಆಗುತ್ತೆ. ಕಂಪ್ಲೇಂಟ್ ಕೊಟ್ಟು FIR ಆದಮೇಲೆ ನಾವು ಅಧಿಕೃತವಾಗಿ ನಿಮಗೆ ಹೇಳ್ಬೋದು. ಹಾಗಾಗಿ ಈ ಟೈಮ್ ಗ್ಯಾಪ್ ಆಗ್ತದೆ. ಈಗ ಅದನ್ನು ಚೇಂಜ್ ಮಾಡೋದು ಎಲೆಕ್ಷನ್ ಕಮಿಷನ್. ಒಂದು ಸತಿ ಕೇಸಲ್ಲಿ ನಮ್ಮವ್ರು ಹೋದ ತಕ್ಷಣ ಅವ್ರ ಆ್ಯಪಲ್ಲಿ ಅವರು ಅಪ್ಲೋಡ್ ಆಗಬೇಕು. ಅದು ಇಮಿಡಿಯೇಟ್ಲಿ ನಮ್ಮ ಸಿಸ್ಟಮ್ಗೆ ಬರುತ್ತೆ, ಡಿಸ್ಟ್ರಿಕ್ಗೆ ಬರುತ್ತೆ. ಒಂದು ಸತಿ ಬಂದು ಕೇಸಲ್ಲಿ ಪ್ರಿಂಟ್ಔಟ್ ಬಂದ ತಕ್ಷಣ ದಟ್ ವಿಲ್ ಫ್ಲಾಶ್ ಇನ್ ದಿ ಮೀಡಿಯಾ. ನೋಡಿ, ಯಾವುದೇ ಒಂದು ಅಫೆನ್ಸಸ್ ಅಲ್ಲಿ ನಿಮಗೆ ಗೊತ್ತು